40ರ ನಂತರ ಮೆಟಬಾಲಿಕ್ ಸ್ಲೋಡೌನ್ ನಿಂದ ಮಸಲ್ ವೇಸ್ಟಿಂಗ್, ಬೋನ್ ಡೆನ್ಸಿಟಿ ಕಮ್ಮಿ, ಮಂಡಿ ನೋವು, ಸೊಂಟ ನೋವು, ಬೆನ್ನೋವು ಇದಕ್ಕೆಲ್ಲ ಪರಿಹಾರ ಕ್ಲಿನಿಕಲಿ ಟೆಸ್ಟೆಡ್ ಅಮೃತ್ ನೋನಿ ಆರ್ಥೋ ಪ್ಲಸ್. ನೋನಿ ಮತ್ತು ಔಷಧೀಯ ಗಿಡಮೂಲಿಕೆಗಳು ನೋವನ್ನ ಕಮ್ಮಿ ಮಾಡಿ ಪೋಷಕಾಂಶ ನೀಡಿ ಮೂಳೆ ಸ್ನಾಯುಗಳನ್ನ ಬಲಪಡಿಸುತ್ತವೆ. ಅಮೃತ್ ನೋನಿ ಆರ್ಥೋ ಪ್ಲಸ್ ನೋವು ರಹಿತ ಜೀವನಕ್ಕಾಗಿ ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿದೆ. ಕೇಂದ್ರ ಮಿಷನ್ ಕಮ್ ಬ್ಯಾಕ್. ಭಾರತದ ಟ್ಯಾಲೆಂಟ್ ಮರಳಿ ತಾಯ್ನಾಡಿಗೆ. ಟ್ರಂಪ್ ನೀತಿಯಿಂದ ಭಾರತಕ್ಕೆ ಲಾಭ. ಸ್ನೇಹಿತರೆ, ಟ್ರಂಪ್ ಶಿಕ್ಷಣ ನೀತಿಯಿಂದ ಅಮೆರಿಕಾಗೆ ಲಾಭ ಆಗುತ್ತೆ ಇಲ್ಲೋ ಗೊತ್ತಿಲ್ಲ, ಆದರೆ ಭಾರತಕ್ಕೆ ಲಾಭ ಆಗೋ ಎಲ್ಲ ಮುನ್ಸೂಚನೆ ಕಾಣಿಸ್ತಾ ಇದೆ. ಇಂಡಿಯನ್ ಟ್ಯಾಲೆಂಟ್ ನ ಮರಳಿ ಭಾರತಕ್ಕೆ ಕರೆತರೋ ಪ್ರಯತ್ನ ಆಗ್ತಾ ಇದೆ. ಅಮೆರಿಕದಲ್ಲಿ ಅತಂತ್ರ ಆಗಿರೋ ಭಾರತೀಯ ಪ್ರತಿಭೆಗಳನ್ನ ಸೆಳೆಯೋಕೆ ಕೇಂದ್ರ ಹೊಸ ಯೋಜನೆಯನ್ನ ಶುರು ಮಾಡಿಸಿದೆ. ಹೇಗೆ ಕೆನಡಾ, ಜರ್ಮನಿ, ಚೀನಾದಂತಹ ದೊಡ್ಡ ದೊಡ್ಡ ದೇಶ ವೀಸಾದಂತಹ ಸೌಲಭ್ಯವನ್ನ ಇನ್ನಷ್ಟು ಈಸಿ ಮಾಡಿ ಭಾರತದ ಪ್ರತಿಭೆಗಳನ್ನ ಅಟ್ರಾಕ್ಟ್ ಮಾಡಿಕೊಳ್ಳೋಕೆ ಪ್ರಯತ್ನ ಪಡ್ತಿದಾರೋ, ಅದಕ್ಕೆ ಕೌಂಟರ್ ಆಗಿ ಭಾರತ ಕೂಡ ದೊಡ್ಡ ಸ್ಕೀಮ್ ಶುರು ಮಾಡ್ತಿದೆ. ಟ್ರಂಪ್ ವೀಸಾ ಹಾಗೂ ಶಿಕ್ಷಣ ನೀತಿಯಿಂದ ಕಂಗೆಟ್ಟ ಜನರನ್ನ ಮರಳಿ ಭಾರತಕ್ಕೆ ಕರ್ಕೊಂಡ್ಬಂದು ಇಲ್ಲಿ ನೀವು ಸಂಶೋಧನೆ ಮಾಡಿ ಭಾರತದ ಯೂನಿವರ್ಸಿಟಿಗಳಲ್ಲಿ ಲ್ಯಾಬ್ ಓಪನ್ ಮಾಡಿ ನಿಮಗೆ ನಾವು ಫಂಡ್ ಮಾಡ್ತೀವಿ ಅಂತ ಭಾರತ ಹೇಳ್ತಾ ಇದೆ. ಉತ್ತಮ ಅವಕಾಶಗಳನ್ನ ನಾವು ನಿಮಗೆ ಮಾಡಿಕೊಡ್ತೀವಿ ಅಂತ ಭಾರತ ಹೊಸ ಸ್ಕೀಮ್ ತಗೋಬರ್ತಾ ಇದೆ. ಈಗ ಆಲ್ರೆಡಿ ಸರ್ಕಾರದ ಉನ್ನತ ಮಟ್ಟದಲ್ಲಿ ಚರ್ಚೆನೂ ಆಗಿದ್ದು IITಗಳೊಂದಿಗೆ ಮಾತುಕತೆನೂ ಆಗಿದೆ. ಹಾಗಿದ್ರೆ ಏನಿದು ಸ್ಕೀಮ್? ಭಾರತ ತನ್ನ ಟ್ಯಾಲೆಂಟ್ ನ ತಾನೇ ಇಟ್ಕೊಳ್ಳೋಕೆ, ಉಳಿಸ್ಕೊಳ್ಳೋಕೆ, ಹೋದವ್ರನ್ನ ವಾಪಸ್ ಸೆಳೆಯೋಕೆ ಏನ್ ಮಾಡ್ತಾ ಇದೆ? ಈ ವರದಿಯಲ್ಲಿ ಸಂಪೂರ್ಣ ಮಾಹಿತಿಯನ್ನ ಪಡೆಯೋಣ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೇ ಇರೋ ವೀಕ್ಷಕರಲ್ಲಿ ದಯವಿಟ್ಟು ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಮೇಲೆ ಹಿಟ್ ಮಾಡಿ ಅನ್ನೋ ಮನವಿಯೊಂದಿಗೆ ಆರಂಭ ಮಾಡೋಣ. ಟ್ರಂಪ್ ವೀಸಾ ಹೊಡೆತ ಗಾಳ ಹಾಕಿದ ಭಾರತ. ಸ್ನೇಹಿತರೆ, ಟ್ರಂಪ್ ಒಟ್ಟು 2 ರೀತಿಯಲ್ಲಿ ಭಾರತದ ಟ್ಯಾಲೆಂಟ್ ಗಳನ್ನ ಹಿಂಸೆ ಕೊಡ್ತಾ ಇದ್ದಾರೆ. ಒಂದು, ಭಾರತೀಯರು ವಲಸಿಗರು ಅನ್ನೋ ಐಡೆಂಟಿಟಿ ಮೇಲೆ ಭಾರತೀಯರಿಗೆ ಬೇಗ ವೀಸಾ ಕೊಡ್ತಾ ಇಲ್ಲ. ಭಾರತದವರನ್ನ ಅಮೆರಿಕನ್ ಕಂಪನಿಗಳು ಹೈರ್ ಮಾಡೋಕ್ಕೂ ಕೂಡ ಅಡಚಣೆಗಳನ್ನ ಹೊಡ್ತಾ ಇದ್ದಾರೆ. ಇಂಡಿಯನ್ಸ್ ನ ಸೇರಿಸ್ಕೊಂಡ್ರೆ ಸರಿ ಇರಲ್ಲ ನೋಡಿ ಅಂತ ಹೇಳಿ ಓಪನ್ ವಾರ್ನಿಂಗ್ ಕೂಡ ಕೊಟ್ಟಿದ್ರು. ಅಂತ ಕಂಪನಿಗಳಿಗೆ ಟ್ಯಾಕ್ಸ್ ಬೆನಿಫಿಟ್ಸ್ ಕೂಡ ಕೊಡ್ತಾ ಇಲ್ಲ. ಕೊನೆಗೆ ಭಾರತೀಯರಿಗೆ ಅವಶ್ಯಕವಾಗಿರೋ H1B ವೀಸಾನ ಆಲ್ಮೋಸ್ಟ್ ಬಂದ್ ಮಾಡೋ ರೀತಿಯಲ್ಲಿ ಹೆಜ್ಜೆ ಇಟ್ಟಿದ್ದಾರೆ. ವೀಸಾ ಬೇಕು ಅಂದ್ರೆ, ಹೊಸದಾಗಿ ಯಾರೇ ವೀಸಾ ತಗೋಬೇಕು ಅಂದ್ರೂ ಕೂಡ ಕಂಪನಿಗಳು $1,00,000 ಕೊಡಬೇಕು ಅಂತ ಹೇಳಿದ್ದಾರೆ. ಹೀಗೆ ಒಂದು ಕಡೆಯಿಂದ ಭಾರತೀಯರನ್ನು ಐಡೆಂಟಿಟಿಯ ಆಧಾರದ ಮೇಲೆ ದಾಳಿ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಅಮೆರಿಕದ ಯೂನಿವರ್ಸಿಟಿಗಳ ಮೇಲೆ, ರಿಸರ್ಚ್ ಇನ್ಸ್ಟಿಟ್ಯೂಟ್ ಮೇಲೆ ಟ್ರಂಪ್ ದಾಳಿ ಮಾಡ್ತಿದ್ದಾರೆ. ಅಮೆರಿಕನ್ ಯೂನಿವರ್ಸಿಟಿಗಳಲ್ಲಿ ಲೆಫ್ಟಿಸ್ಟ್ ಐಡಿಯಾಲಜಿ ಜಾಸ್ತಿ ಆಗ್ತಾ ಇದೆ. ವಿದೇಶಿ ಕೈವಾಡ ಕಮ್ಮಿ ಮಾಡ್ತೀನಿ ಅಂತ ಹೇಳಿ ಅಮೆರಿಕದ ಯೂನಿವರ್ಸಿಟಿಗಳಿಗೆ ಕಂಡೀಷನ್ಸ್ ಹಾಕ್ತಿದ್ದಾರೆ. ಕಾಲೇಜುಗಳಲ್ಲಿ ವಿದೇಶಿ ವಿದ್ಯಾರ್ಥಿಗಳಿಗೆ ಕೇವಲ 15% ಮಾತ್ರ ಸೀಟ್ ಕೊಡಬೇಕು. ಒಂದು ದೇಶದ ವಿದ್ಯಾರ್ಥಿಗಳು ಕೇವಲ 5% ಮಾತ್ರ ಇರಬೇಕು ಅಂತ ತಾಕೀತು ಮಾಡಿದ್ದಾರೆ. ಯೂನಿವರ್ಸಿಟಿಗಳು ನನ್ನ ಮಾತು ಕೇಳಿದೆ ಇದ್ರೆ ಅವರಿಗೆ ಫೆಡರಲ್ ಸಹಾಯ ಅಂದ್ರೆ ಕೇಂದ್ರ ಸರ್ಕಾರದ ಹೆಲ್ಪ್ ಸಿಗಲ್ಲ ಅಂತ ದುಡ್ಡೇ ಕೊಡ್ತಿಲ್ಲ. ವಿದೇಶಿಗರ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಕೂಡ ಚೆಕ್ ಮಾಡಿ ವೀಸಾ ನಿರಾಕರಿಸ್ತಾ ಇದ್ದಾರೆ. ಅಲ್ಲದೆ ಸಾಲ ಜಾಸ್ತಿ ಆಗಿದೆ, ಡೆಫಿಸಿಟ್ ಕಮ್ಮಿ ಮಾಡಬೇಕು ಅಂತ ಹೇಳಿ ಸೈನ್ಸ್ ರಿಸರ್ಚ್ಗೆ ಫಂಡೇ ಕೊಡ್ತಾ ಇಲ್ಲ. ಎಜುಕೇಶನ್ ಡಿಪಾರ್ಟ್ಮೆಂಟ್ನೇ ಬಂದ್ ಮಾಡಬೇಕು ಅಂತ ಮಾತನಾಡ್ತಿದ್ದಾರೆ. ದೊಡ್ಡ ಮಟ್ಟದಲ್ಲಿ ರಿಸರ್ಚ್ ಸಂಸ್ಥೆಗಳ ಅಧಿಕಾರಿಗಳನ್ನ ಲೇ ಆಫ್ ಮಾಡ್ತಿದ್ದಾರೆ. ನಾಸಾ ಪ್ರಾಜೆಕ್ಟ್ಸ್ಗೂ ಕೂಡ ದುಡ್ಡು ಕೊಡ್ತಾ ಇಲ್ಲ. ಹೀಗಾಗಿ MIT, ಸ್ಟ್ಯಾನ್ಫರ್ಡ್, ಹಾರ್ವರ್ಡ್, ಪ್ರಿನ್ಸ್ಟನ್ ನಂತಹ ದೊಡ್ಡ ದೊಡ್ಡ ಯೂನಿವರ್ಸಿಟಿ ರಿಸರ್ಚ್ ಸಂಸ್ಥೆಗಳಲ್ಲಿರೋ ಭಾರತದ ಸೈಂಟಿಸ್ಟ್ಗಳು, ಡಾಕ್ಟರ್ಸ್, ಸ್ಟೂಡೆಂಟ್ಸ್ ಅತಂತ್ರರಾಗಿದ್ದಾರೆ. ಸುಮಾರು 20-22 ಲಕ್ಷ ಜನ ಕಂಗಾಲಾಗಿದ್ದಾರೆ. ಅವ್ರಿಗೇನು ಮಾಡಬೇಕು? ಅಮೆರಿಕದಲ್ಲಿ ನಮ್ಮ ಫ್ಯೂಚರ್ ಏನು ಅನ್ನೋ ದೊಡ್ಡ ಚಿಂತೆ ಕಾಡ್ತಾ ಇದೆ. ಹೀಗಾಗಿ ಅಂತ ಟ್ಯಾಲೆಂಟ್ಗಳಿಗೆ ಗಾಳ ಹಾಕೋಕೆ ಈಗ ಭಾರತ ಮುಂದಾಗಿದೆ. ಇನ್ನು ಸ್ನೇಹಿತರೆ, ಮಸ್ತ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಈಗ ಲಾಂಚ್ ಆಗಿದೆ. ಪ್ರೀಮಿಯಂ ಮೆಂಬರ್ಸ್ಗೆ ಎಕ್ಸ್ಕ್ಲೂಸಿವ್ ಮೆಂಬರ್ಸ್ ಓನ್ಲಿ ವಿಡಿಯೋಸ್ ಸಾಲಾಗಿ ಪಬ್ಲಿಷ್ ಆಗ್ತಾ ಇದೆ. ಪ್ರತಿಯೊಂದು ವ್ಯಾಲ್ಯೂಬಲ್ ವಿಡಿಯೋಸ್, ಹಾಗೆ ಮೆಂಬರ್ಸ್ ಓನ್ಲಿ ಲೈವ್, ಮೊದಲ ಲೈವ್ ಕೂಡ ಆಲ್ರೆಡಿ ನೆರವೇರಿದೆ. ಸೊ ನಿಮಗೂ ಕೂಡ ಸೇರೋ ಆಸಕ್ತಿ ಇದ್ರೆ ಸ್ನೇಹಿತರೆ, ದಿನಕ್ಕೆ ₹1 ಕೆಳಗೆ 97.99 ಪೈಸೆನೋ ಬರುತ್ತೆ ಅಷ್ಟೇ. ಇಡೀ ಮಂತ್ಗೆ ₹29 ಅಷ್ಟೇ ಚಾರ್ಜ್ ಆಗುತ್ತೆ. ನಮ್ಮ ವರ್ಕಲ್ಲಿ ಆ ವ್ಯಾಲ್ಯೂ ಇದೆ ಅಂತ ನಿಮಗೆ ಅನ್ಸಿದ್ರೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಂಡ್ರಾಯ್ಡ್ ಯೂಸರ್ಸ್ ನೇರವಾಗಿ ಅಲ್ಲೇ ಕೆಲ ಕ್ಲಿಕ್ಸ್ ಅಲ್ಲಿ ಜಾಯಿನ್ ಆಗಬಹುದು. ಹಾಗೆ ಆಪಲ್ ಯೂಸರ್ಸ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಪ್ರತ್ಯೇಕವಾಗಿ ಲಿಂಕ್ ಅನ್ನ ಕೊಟ್ಟಿರ್ತೀವಿ. ನೀವು ಅಲ್ಲಿಂದ ಬ್ರೌಸರ್ ಅಲ್ಲಿ ಸಫಾರಿಯಲ್ಲಿ ಹೋಗಿ ಜಾಯಿನ್ ಆಗಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ದುಡ್ಡು, ಅಧಿಕಾರ, ಸ್ವಾತಂತ್ರ್ಯ, ಟ್ಯಾಲೆಂಟ್ ಸೆಳೆಯೋಕೆ ಭಾರತ ತಂತ್ರ. ವಿದೇಶಗಳಲ್ಲಿ ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್, ಮ್ಯಾಥಮೆಟಿಕ್ಸ್ ಈ ಸ್ಟೆಮ್ ವಿಚಾರಗಳಲ್ಲಿ ಸಂಶೋಧನೆ ನಡೆಸ್ತಿರೋ ಜನರನ್ನ, ಅದರಲ್ಲೂ ಅಮೆರಿಕದಲ್ಲಿರೋ ಭಾರತೀಯರನ್ನ ಕರ್ಕೊಂಡ್ಬಂದು IIT ಸೇರಿದ ಹಾಗೆ ಭಾರತದ ಟಾಪ್ ಯೂನಿವರ್ಸಿಟಿ ರಿಸರ್ಚ್ ಸೆಂಟರ್ಗಳಲ್ಲಿ ಸಂಶೋಧನೆಗೆ ಹಾಕೋದು ಇದರ ಉದ್ದೇಶ. ಖುದ್ದು ಭಾರತದ ಪ್ರಿನ್ಸಿಪಲ್ ಸೈಂಟಿಫಿಕ್ ಅಡ್ವೈಸರ್ ಅಂದ್ರೆ ಸರ್ಕಾರಕ್ಕೆ ಸೈಂಟಿಫಿಕ್ ಸಲಹೆ ಕೊಡೋ ವಿಚಾರದಲ್ಲಿ ಟಾಪ್
ಇವರೇ ಈಗ ಈ ಟ್ಯಾಲೆಂಟ್ ಕಮ್ ಬ್ಯಾಕ್ ಯೋಜನೆಯನ್ನ ಕೈಗೆತ್ತಿಕೊಳ್ತಾ ಇದ್ದಾರೆ. ಈ ಯೋಜನೆಗಾಗಿ ಭಾರತ ಸಪರೇಟ್ ಫಂಡ್ ಅಥವಾ ಗ್ರಾಂಟ್ ಒಂದನ್ನ ಸೆಟಪ್ ಮಾಡ್ತಾ ಇದೆ. ಅಮೆರಿಕದಿಂದ ಬರೋ ಸೈಂಟಿಸ್ಟ್ಗೆ ಫೆಲೋಶಿಪ್, ಸ್ಕಾಲರ್ಶಿಪ್, ರಿಸರ್ಚ್ ಗ್ರಾಂಟ್ ಈ ತರ ನೇರ ದುಡ್ಡು ಕೊಡೋದು, ಜೊತೆಗೆ ಅವರ ಲ್ಯಾಬ್ ಟೀಮ್ಗಳನ್ನ ಎಸ್ಟಾಬ್ಲಿಷ್ ಮಾಡೋಕೆ ಖರ್ಚಾಗುತ್ತಲ್ಲ ಅದಕ್ಕೆ ಫಂಡಿಂಗ್ ಎಲ್ಲ ಇದರಿಂದ ಮಾಡಲಾಗುತ್ತೆ. ಇಷ್ಟು ದಿನ ಕೂಡ ಇದರಲ್ಲಿ ಹಲವರು ಭಾರತದೊಂದಿಗೆ ಕೆಲಸ ಮಾಡ್ತಾ ಇದ್ರು, ಆದರೆ ತಾತ್ಕಾಲಿಕವಾಗಿ ಆಡ್ ಹಾಕ್ ಫ್ಯಾಕಲ್ಟಿ ಆಗಿ ಇರ್ತಾ ಇದ್ರು. ಆದರೆ ಈ ಸಲ ಅದರ ಬದಲು ನೇರವಾಗಿ IITಗಳಲ್ಲಿ ಅಪಾಯಿಂಟ್ ಮಾಡ್ಕೊಳ್ಳೋಕೆ ಸರ್ಕಾರ ಪ್ಲಾನ್ ಮಾಡ್ತಾ ಇದೆ. ಈಗ ಆಲ್ರೆಡಿ IITಗಳೊಂದಿಗೂ ಕೂಡ ಮಾತುಕತೆ ನಡೀತಿದೆ. ಹಾಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಇವರಿಗೆ ಆರ್ಥಿಕವಾಗಿ, ಆಡಳಿತಾತ್ಮಕವಾಗಿ ಸಂಪೂರ್ಣ ಸ್ವಾಯತ್ತತೆ ಕೊಡಲಾಗುತ್ತೆ, ಅಟಾನಮಿಯನ್ನು ಕೊಡಲಾಗುತ್ತೆ. ಅಂದರೆ ದುಡ್ಡಿಲ್ಲ ಅಂತ ಹೇಳಿ ಇವರ ಕೆಲಸ ಸ್ಟಾಪ್ ಆಗಬಾರ್ದು. ತಮ್ಮ ಕೆಲಸಕ್ಕೆ ಯಾರನ್ನು ಬೇಕಾದರೂ ಇವರು ಹೈರ್ ಮಾಡ್ಕೋಬಹುದು. ಯಾವುದೇ ರಿಸರ್ಚ್ ಕೆಲಸಕ್ಕೆ ಬ್ಯೂರೋಕ್ರಸಿಯಿಂದ ಅಡೆತಡೆ ಇರಬಾರ್ದು. ಈ ರೀತಿ ಕಂಪ್ಲೀಟ್ ಫ್ರೀಡಮ್ನ ಪ್ಲಾನ್ ಮಾಡಲಾಗ್ತಿದೆ. ಇದು ಇಂಪಾರ್ಟೆಂಟ್ ಇದೆ, ಯಾಕಂದರೆ ಹಿಂದೆ ವಿಕ್ರಮ್ ಸಾರಾಭಾಯಿ ಅವರು ಇಸ್ರೋ ಕಟ್ಟಿದ್ರಲ್ಲ, ಕಲಾಂರಂತಹ ವಿಜ್ಞಾನಿಗಳಿಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟು ನಂಬಿಕೆ ಇಟ್ಟು ಮೇಲ್ವಿಚಾರಣೆ ಕಮ್ಮಿ ಮಾಡಿ ಶಾರ್ಟ್ ಟರ್ಮ್ ಕೆಲಸಕ್ಕಿಂತ ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಬಿಲ್ಡ್ ಆಗುವಂತೆ ಮಾಡಿ ಮುಂದೆ ಎಲ್ಲರಿಂದಲೂ ರಿಸಲ್ಟ್ ಪಡೆದ್ರಲ್ಲ, ಆ ಥರ ಅಪ್ರೋಚ್ನ ಸರ್ಕಾರ ಈಗ ಅನುಸರಿಸ್ತಾ ಇದೆ. ಇದರಲ್ಲಿ ಇನ್ವಾಲ್ವ್ ಆಗಿರೋ ಡಾಕ್ಟರ್ ಚಿಂತನ್ ವೈಷ್ಣವ್ ಅನ್ನೋ ಅಕಾಡೆಮಿಷಿಯನ್ ಒಬ್ರು ಹೇಳ್ಕೊಂಡಿದ್ದಾರೆ. ಈಗ ಆಲ್ರೆಡಿ ಪ್ರಿನ್ಸಿಪಲ್ ಸೈಂಟಿಫಿಕ್ ಅಡ್ವೈಸರ್ ಕಚೇರಿ ಈ ಸಂಬಂಧ ಹೈಯರ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ ಅಧಿಕಾರಿಗಳೊಂದಿಗೆ ಸೇರಿ ಮೀಟಿಂಗ್ ಮಾಡಿದ್ದಾರೆ. ಸ್ಟೆಮ್ ಸಬ್ಜೆಕ್ಟ್ ಸೇರಿ ಸುಮಾರು 12ರಿಂದ 14 ಪ್ರಯಾರಿಟಿ ಕ್ಷೇತ್ರಗಳ ಸಂಶೋಧಕರಿಗೆ ಭಾರತದಲ್ಲಿ ಗೌರವ ಕೊಟ್ಟು ಕರ್ಕೊಂಡ್ಬರ್ಬೇಕು ಅನ್ನೋ ಲೆಕ್ಕಾಚಾರ. ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್, ಬಯೋಟೆಕ್ನಾಲಜಿ, ರಿನ್ಯೂವೇಬಲ್ ಎನರ್ಜಿ, ಸೈಬರ್ ಸೆಕ್ಯೂರಿಟಿ, ಸ್ಪೇಸ್ ಸೈನ್ಸ್, ನ್ಯಾನೋ ಟೆಕ್ನಾಲಜಿ, ಮೆಡಿಕಲ್ ರಿಸರ್ಚ್, ಕ್ಲೈಮೇಟ್ ಇಂಜಿನಿಯರಿಂಗ್ ಈ ಥರದ ದೇಶದ ಏಳಿಗೆಗೆ ಅಗತ್ಯವಾದ ಸ್ಟ್ರಾಟಜಿಕ್ ಕ್ಷೇತ್ರಗಳಲ್ಲಿ, ಫ್ಯೂಚರಿಸ್ಟಿಕ್ ಕ್ಷೇತ್ರಗಳಲ್ಲಿ ಭಾರತದ ರಿಸರ್ಚ್ ಅನ್ನ ಸ್ಟ್ರಾಂಗ್ ಮಾಡೋಕೆ ಈ ಹೆಜ್ಜೆ. ಟೆಕ್ನಾಲಜಿ ಹೆಸರಲ್ಲಿ ಪ್ರತಿದಿನ ಬೆಳಗ್ಗೆ ಒಂದು ಹೊಸ ಡೆಲಿವರಿ ಆ್ಯಪ್ ಲಾಂಚ್ ಆಗೋ ಭಾರತದಲ್ಲಿ ಸಂಶೋಧಕರು ಬಂದು ಸೈನ್ಸ್ ಮತ್ತು ಬಯೋಟೆಕ್ನಾಲಜಿ ಕ್ಷೇತ್ರದಲ್ಲಿ ಸಾಧನೆ ಮಾಡಲಿ ಅನ್ನೋದು ಸರ್ಕಾರದ ಬಯಕೆ. ಮೊದಲೇ ಟ್ರೈ ಮಾಡಿತ್ತು ಭಾರತ. ಆಲ್ರೆಡಿ ವಿಸಿಟಿಂಗ್ ಅಡ್ವಾನ್ಸ್ಡ್ ಜಾಯಿಂಟ್ ರಿಸರ್ಚ್ ವಜ್ರ ಅನ್ನೋ ಫ್ಯಾಕಲ್ಟಿ ಪ್ರೋಗ್ರಾಮ್ಗಳು ಇದ್ವು. ಇದರಲ್ಲಿ ಶಾರ್ಟ್ ಟರ್ಮ್ಗೆ ಅಂದರೆ 3 ತಿಂಗಳಿಗೆ ಅಲ್ಪಾವಧಿಗೆ ಸರ್ಕಾರ ಕೊಲಾಬರೇಟ್ ಮಾಡ್ಕೊಳ್ತಾ ಇತ್ತು. ವಿದೇಶಿ ಟ್ಯಾಲೆಂಟ್ಗಳು ಭಾರತದ ರಿಸರ್ಚ್ ಕ್ಷೇತ್ರದಲ್ಲಿ ಕೆಲಸ ಮಾಡಬಹುದಾಗಿತ್ತು, ಆದ್ರೆ ಅಷ್ಟೊಂದು ಫಲಕಾರಿ ಆಗಿರಲಿಲ್ಲ. 2 ತಿಂಗಳು 3 ತಿಂಗಳಲ್ಲಿ ಏನು ಸಂಶೋಧನೆ ಮಾಡ್ಲಿಕ್ಕಾಗತ್ತೆ? 2017ರಿಂದ ಇದುವರೆಗೂ ಅಂದ್ರೆ 8 ವರ್ಷದಲ್ಲಿ ಕೇವಲ 100 ಸೈಂಟಿಸ್ಟ್ಗಳು ಮಾತ್ರ ಈ ಪ್ರೋಗ್ರಾಮ್ ಮೂಲಕ ಬಂದು ಕೆಲಸ ಮಾಡಿ ಹೋಗಿದ್ದಾರೆ. ಓಕೆ, ಒಂದಷ್ಟು ನಂಬರೇ ಅದು, ಆದ್ರೆ ಸಾಕಾಗಲ್ಲ. ಕೆಲ ತಿಂಗಳು ಬಂದು ಹೋದ್ರೆ ಸಾಕಾಗಲ್ಲ. ಕೇವಲ 60 ಜಾಯಿಂಟ್ ಪ್ರಾಜೆಕ್ಟ್ಗಳು ಮಾತ್ರ ವಜ್ರದಿಂದ ಜಾರಿಯಾಗಿವೆ. ಇಲ್ಲಿ ಮುಖ್ಯವಾದಷ್ಟು ಪ್ರಾಬ್ಲಮ್ಸ್ ಇದಾವೆ. ಭಾರತದ ರಿಸರ್ಚ್ ಫೀಲ್ಡ್ ನಲ್ಲಿ ಸ್ಟ್ರಕ್ಚರಲ್ ಸಮಸ್ಯೆಗಳಿವೆ. ಕೈ ಬಿಚ್ಚಿ ಸ್ಯಾಲರಿ ಕೊಡಲ್ಲ. ಒಬ್ಬ ಪ್ರೊಫೆಸರ್ ಅಮೆರಿಕದಲ್ಲಿ ವಾರ್ಷಿಕ $1.3ರಿಂದ $2 ಲಕ್ಷ ಗಳಿಸ್ತಾರೆ. ಚೀನಾ ಕೂಡ $1 ಲಕ್ಷ ಕೊಡುತ್ತೆ. ಎಷ್ಟಾಯ್ತು? 1.25 ರಿಂದ 1.25 ಕೋಟಿ ರೂಪಾಯಿ. ಆದರೆ ಭಾರತದಲ್ಲಿ ಎಷ್ಟು ಸಿಗುತ್ತೆ ಅಂತ ಟಾಪ್ ಲೆವೆಲ್ ಟ್ಯಾಲೆಂಟ್ಸ್ಗೆ, ಇಂಟರ್ನ್ಯಾಷನಲ್ ಲೆವೆಲ್ ಟ್ಯಾಲೆಂಟ್ಸ್ಗೆ ಕೇವಲ $38,000, ಅಂದರೆ ವರ್ಷಕ್ಕೆ 33 ಲಕ್ಷ ರೂಪಾಯಿ, ತಿಂಗಳಿಗೆ 3 ಲಕ್ಷಕ್ಕಿಂತ ಕಮ್ಮಿ. ಈ ಸ್ಯಾಲರಿ ಸಾಮಾನ್ಯ IT ಉದ್ಯೋಗಿಗಳಿಗೆ ಓಕೆ. ಸೀನಿಯರ್ ಅನುಭವಿ ಟೆಕ್ಕಿಗಳಿಗೆ, ಈ ಫ್ಯೂಚರಿಸ್ಟಿಕ್ ಕ್ಷೇತ್ರದಲ್ಲಿ ತುಂಬಾ ಟ್ಯಾಲೆಂಟ್ ಇರುವಂತವರಿಗೆ, ಪದವೀಧರರಿಗೆ, ಹೊಸ ಆವಿಷ್ಕಾರಗಳನ್ನ ಮಾಡೋರಿಗೆ ಜಗತ್ತು ಇನ್ನೂ ಬೆಟರ್ ಆಫರ್ ಮಾಡುತ್ತೆ. ಇಷ್ಟು ಸಾಕಾಗಲ್ವಾ? ಅದು ಬೇರೆ. ಬಟ್ ಜಗತ್ತು ಇದಕ್ಕಿಂತ ಜಾಸ್ತಿ ಆಫರ್ ಮಾಡಿ ಕರ್ಕೊಳ್ಳುತ್ತೆ. ಹೀಗಾಗಿ ಭಾರತ ಬಿಟ್ಟು ಓಡ್ತಾ ಇದ್ರು ಅವರೆಲ್ಲ. ಅಲ್ಲದೆ ಅಧಿಕಾರ ಶಾಹಿಗಳಿಂದ ಕಿರಿಕಿರಿ ಕೂಡ ಇಲ್ಲಿ, ಕರಪ್ಟ್ ಪೀಪಲ್ ಜಾಸ್ತಿ ಇದ್ದಾರೆ ಇಲ್ಲಿ. ಹಾಗಾಗಿ ಸವಾಸ ಬೇಡ ಅಂತ ಓಡೋಗ್ತಾ ಇದ್ರು. ಲಿಮಿಟೆಡ್ ರಿಸರ್ಚ್ ಫಂಡಿಂಗ್, ಲಾಂಗ್ ಟರ್ಮ್ ಗೋಲ್, ಕಾಂಟ್ರಾಕ್ಟ್ಗಳು ಇಲ್ಲದೆ ಇರೋದು, ಇದೆಲ್ಲ ಸೇರಿ ಭಾರತದ ರಿಸರ್ಚ್ ಕ್ಷೇತ್ರ ನಲುಗ್ತಾ ಇದೆ. ಆದರೆ ಅದೆಲ್ಲವನ್ನ ಫಂಡಮೆಂಟಲಿ ಸರಿ ಮಾಡೋ ಅವಶ್ಯಕತೆ ಇದೆ. ಅದರಲ್ಲಿ ಒಂದು ಹೆಜ್ಜೆಯಾಗಿ ಈಗ ಲಾಂಗ್ ಟರ್ಮ್ಗೆ ಇಂತಹ ಗ್ಲೋಬಲ್ ಟ್ಯಾಲೆಂಟ್ ಅನ್ನ ಸೆಳೆಯೋಕೆ ಭಾರತ ಪ್ರಯತ್ನ ಪಡ್ತಾ ಇದೆ. ಅದರ ನಡುವೆ ಈಗ ಟ್ರಂಪ್ ಇಂಥ ಕೆಲಸ ಮಾಡಿರೋದು ಭಾರತಕ್ಕೆ ಒಂದು ಹೊಸ ಅಪಾರ್ಚುನಿಟಿಯನ್ನ ಕೂಡ ಕ್ರಿಯೇಟ್ ಮಾಡಿದೆ. ಸ್ನೇಹಿತರೆ, ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಆಗಬೇಕಾದ್ರೆ ಕೇವಲ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆದ್ರೆ ಸಾಕಾಗಲ್ಲ. ನಾವು ಕೂಡ ಹೊಸ ಆವಿಷ್ಕಾರ ಮಾಡಬೇಕು. ಎಷ್ಟು ದಿನ ಅಂತ ಬೇರೆಯವ್ರು ಕಂಡುಹಿಡಿದ ಪೇಟೆಂಟ್ ತಗೊಂಡು ಭಾರತದಲ್ಲಿ ಕಮ್ಮಿ ರೇಟಿಗೆ ಮೆಡಿಸಿನ್ ಮಷಿನ್ ಮಾಡೋದು? ಸ್ವತಂತ್ರವಾಗಿ ನಾವೇ ಪ್ರಾಡಕ್ಟ್ ಕಂಡು ಹಿಡಿಬೇಕಲ್ಲ. ಅದಕ್ಕಾಗಿ ಭಾರತದಲ್ಲಿ ಸಂಶೋಧನೆ, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆಗೋದು ಅನಿವಾರ್ಯ. ಅದರ ಮೇಲೆ ದೊಡ್ಡ ಪ್ರಮಾಣದಲ್ಲಿ ದುಡ್ಡು ಸುರಿಯೋದು ಅನಿವಾರ್ಯ, ಫೋಕಸ್ ಮಾಡೋದು ಅನಿವಾರ್ಯ. ಎಲ್ಲ ತರದ ರಿಸೋರ್ಸಸ್, ಹ್ಯೂಮನ್ ರಿಸೋರ್ಸಸ್, ಎಕನಾಮಿಕಲ್ ರಿಸೋರ್ಸಸ್ ಎಲ್ಲ ಅಲ್ಲಿಗೆ ಹಾಕೋದು ಅನಿವಾರ್ಯ. ಆ ನಿಟ್ಟಿನಲ್ಲಿ ಇದು ಒಂದು ಇಂಪಾರ್ಟೆಂಟ್ ಹೆಜ್ಜೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.